ಸರ್, ಎಲ್ರಿಗೂ ನಮಸ್ಕಾರ. ಈಗಾಗಲೇ ನನ್ನ ಸ್ನೇಹಿತರು ಮಾತನಾಡಿದಂಥವರು 6 ಜನ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ನಾನು ಹೆಚ್ಚು ಮಾತನಾಡುವಂಥದ್ದು ಎಷ್ಟು ಸೂಕ್ತನೋ ಇಲ್ಲೋ ಗೊತ್ತಿಲ್ಲ. ಈ ಕಾರ್ಯಕ್ರಮ ಕೇವಲ 8-10 ದಿವಸಗಳಲ್ಲಿ ಮಾತನಾಡಿ ಫೈನಲೈಸ್ ಮಾಡಿ ಕಾರ್ಯರೂಪಕ್ಕೆ ತರತಕ್ಕಂಥದಕ್ಕೆ ನಾವೆಲ್ಲರೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಸಹಜವಾಗಿ ಪ್ರಶ್ನೆ ಉದ್ಭವ ಆಗುತ್ತೆ. ಮೊದಲನೇದು, HSR ಅಲ್ಲಿ ಯಾಕೆ ಮಾಡ್ತೀರಿ? ಈಗಾಗಲೇ ಉತ್ತರ ಅವರು ಹೇಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ಉದ್ಯಾನವನ 2016ರ ಯುಗಾದಿಯಂದು ನಾವು ಪ್ರಾರಂಭ ಮಾಡಿದಂಥದ್ದು. ಸುಮಾರು 1,000 ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನು ಉಳಿಸಿರುವಂಥದ್ದು. ಆ ಉದ್ಯಾನವನದಲ್ಲಿ 1 ಕೋಟಿ ವೆಚ್ಚದಲ್ಲಿ ಆಂಪಿ ಥಿಯೇಟರ್ ಇದೆ. ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಪುರುಷರಿಗೆ 3 ಜಿಮ್ಗಳಿದ್ದಾವೆ. ಬುದ್ಧ ಮಂದಿರ ಇದೆ, ಕಲ್ಯಾಣಿಗಳಿದ್ದಾವೆ. ಒಂದು ರೌಂಡ್ ಆ ಒಂದು ಉದ್ಯಾನವನ ಹಾಕಿದ್ರೆ 1 ಕಿಲೋಮೀಟರ್ ಆಗುತ್ತೆ. ಪ್ರತಿದಿನ 1,000 ಜನ, ಬೆಳಗ್ಗೆ ಸಂಜೆ 1,000 ಜನ, 2,000ಕ್ಕೂ ಹೆಚ್ಚು ಜನ ಅಲ್ಲಿ ವಾಕರ್ಸ್ ಇರ್ತಾರೆ. ನಾವು ಆಗಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಪರ್ರೆಡ್ಡಿಯವರು ಈ ವಿಚಾರವನ್ನು ನನ್ನ ಮುಂದೆ ಪ್ರಸ್ತಾಪ ಮಾಡಿದರು. ಶ್ರೀನಿವಾಸರವರಿಗೆ ಈ ಯೋಚನೆ ಇದೆ, ಯೋಚನೆ ಮಾಡಬಹುದು ಅಂತ. ಸೊ ಹಾಗಾಗಿ ಇವತ್ತು ಇವರೆಲ್ಲರ ಸಹಕಾರದಿಂದ ಒಂದು ಕಾರ್ಯಕ್ರಮ ರೂಪುಗೊಳ್ಳುತ್ತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಕೇಳಿಕೊಂಡಿದ್ದೇವೆ. ಅವರು ಬರ್ತಾರೆ. ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಶಿವರಾಜ್ ತಂಗಡಿಗೆ ಅವರು, ಕನ್ನಡ ಮತ್ತು ಕಲ್ಚರ್ ಇಲಾಖೆಯ ಮಂತ್ರಿಗಳು, ಅವರು ಸಹ ಒಪ್ಪಿಗೆ ಕೊಟ್ಟಿದ್ದಾರೆ. ಅವರು ಸಹ ಬರ್ತಾರೆ. ಹೆಸರಾಂತ ಸಾಹಿತಿಗಳು, ಬರಹಗಾರ ಆಗಿರುವಂತ ಬರಗೂರು ರಾಮಚಂದ್ರಪ್ಪನವರು ಬರ್ತಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ವಿಶ್ವೇಶ್ವರ್ ಭಟ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಧರಣಿ ದೇವಿ ಮಾಲ್ಗತ್ತಿ ಅವರು, IPS ಆಫೀಸರ್, ಅವರು ಸಹ ಭಾಗಿಯಾಗಿರ್ತಾರೆ. ಸಾಯಂಕಾಲ ಅವತ್ತು 10ನೇ ತಾರೀಕು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದೆ ಅದರ ಉದ್ಘಾಟನೆಯನ್ನ ರಾಜ್ಯದ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಮಾಡ್ತಾರೆ. ಅದರ ಜೊತೆಗೆ ಆ ಭಾಗದ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ರೆಡ್ಡಿ ಅವರು, ಮಾಜಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಕುಪೇಂದ್ರ ರೆಡ್ಡಿ ಅವರು, ಇನ್ನಿತರರು ಅದರಲ್ಲಿ ಭಾಗಿಯಾಗ್ತಾರೆ. 11ನೇ ತಾರೀಕು ಸಮಾರೋಪ ಸಮಾರಂಭಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರು, ಲೇಖಕಿಯರ ಸಂಘದ ಅಧ್ಯಕ್ಷಣೆ ಆಗಿರುವಂಥ ಡಾಕ್ಟರ್ HL ಪುಷ್ಪಾರವರು, ಗೋಪಿನಾಥ್ ರೆಡ್ಡಿ ಮತ್ತು ನಾವುಗಳು ಅದರಲ್ಲಿ ಇರ್ತೇವೆ.
ಇದರ ಜೊತೆಗೆ ಆಹಾರ ಮೇಳವನ್ನು ಉದ್ಘಾಟನೆ ಮಾಡಲಿಕ್ಕೆ ಕನ್ನಡದ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ನಟನೆ ಮಾಡಿರುವಂಥ ಮಮತಾ ರಾವತ್ ಅನ್ನೋವಂಥವ್ರು ಮಾಡ್ತಾರೆ. ಹಾಗೆ ಕುಮಾರಿ ಚೈತ್ರಾ ಕೊಟ್ಟೂರವರು ಚಲನಚಿತ್ರ ನಟಿ, ಬರಹಗಾರ್ತಿ ಮತ್ತು ಒಂದು ಫಿಲಿಮ್ ಇತ್ತೀಚೆಗೆ ಡೈರೆಕ್ಟ್ ಮಾಡಿರ್ತಕ್ಕಂಥ ಆಕೆನೂ ಸಹ ಈ ರಂಗೋಲಿ ಕಾಂಪಿಟೇಷನ್ ಫಾರ್ ವಿಮೆನ್ ಏನಿದೆ ಅದನ್ನು ಉದ್ಘಾಟನೆ ಮಾಡತಕ್ಕಂಥದ್ದಿದೆ. ಹಾಗೆ ಜ್ಞಾನ, ಗುರುರಾಜ್ ಮತ್ತು ರಚನಾ ಇವರುಗಳು ಈ ಮಕ್ಕಳ ಸಂತೆಯ ಉದ್ಘಾಟನೆ ಮಾಡತಕ್ಕಂಥದ್ದಿದೆ. ಯಾಕೆ ಇವತ್ತು ಮಕ್ಕಳ ಈ ಒಂದು ಪುಸ್ತಕ ಸಂತೆ ಇದೊಂದು ರೀತಿಯಲ್ಲಿ ತ್ರಿವೇಣಿ ಸಂಗಮ ಇದ್ದಾಗ, ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ತ್ರಿವೇಣಿ ಸಂಗಮ. ಒಂದು ಕಡೆ ಬರಹಗಾರರು, ಇನ್ನೊಂದು ಕಡೆ ಪ್ರಕಾಶಕರು, ಇನ್ನೊಂದು ಕಡೆ ಓದುಗರು. ಈ ಮೂರು ಜನರಿಗೆ ಒಂದು ರೀತಿಯಲ್ಲಿ ತ್ರಿವಿಧ ದಾಸೋಹವನ್ನು ಮಾಡುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ 21st ಸೆಂಚುರಿನಲ್ಲಿ ಬಹಳಷ್ಟು ಜನ ಇವತ್ತು ಓದೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಓದು ಯಾವುದಕ್ಕೆ ಅವಶ್ಯಕತೆ ಇದೆ ಅಂದರೆ ವಿದ್ಯೆಯನ್ನು ಕಲೀಲಿಕ್ಕೆ. ವಿದ್ಯಾ ದದಾತಿ ವಿನಯಂ, ವಿನಯ ದಾತಿ ಪಾತ್ರತ ಅಂತ ಹೇಳ್ತಾರೆ. ಯಾರು ವಿದ್ಯೆಯ ಮೂಲಕ ವಿದ್ವತ್ತನ್ನು ಗಳಿಸ್ಕೊಳ್ತಾರೆ ಅವರಿಗೆ ಸಹಜವಾಗಿ ವಿನಯ ಅವರಲ್ಲಿ ಬರುತ್ತೆ. ಅದರಿಂದ ಗೌರವಿಸ್ಕೊಳ್ಪಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನಾವು ನೋಡ್ತೇವೆ. ಆದರೆ ಅನ್ಫಾರ್ಚುನೇಟ್ಲಿ 21st ಸೆಂಚುರಿನಲ್ಲಿ ಪ್ರಪಂಚ ಸಣ್ಣದಾಗಿದ್ರೂ ಸಹ ಅನೇಕ ಜನರ ಹೃದಯಗಳು ವೈಚಾರಿಕತೆಯಲ್ಲಿ ಸಂಕುಚಿತ ಆಗ್ತಾ ಇದೆ. ಧರ್ಮದ ಹೆಸರಿನಲ್ಲೋ, ಜಾತಿ ಹೆಸರಿನಲ್ಲೋ, ದೇವರ ಹೆಸರಿನಲ್ಲೋ, ಮತ್ತೊಂದರ ಹೆಸರಿನಲ್ಲಿ ಅನೇಕರು ತಮ್ಮದೇ ಆಗಿರತಕ್ಕಂಥ ಸಂಕುಚಿತವಾದಂಥ ಭಾವನೆಗಳನ್ನು ಮನಸ್ಸಿನಲ್ಲಿ ರೂಢಿಸಿಕೊಂಡು ಮನುಕುಲಕ್ಕೆ ಎಲ್ಲರೂ ಅಂತಲ್ಲ, ಅಲ್ಲೊಬ್ಬರು ಇಲ್ಲೊಬ್ಬರು ಕಂಟಕಪ್ರಾಯ ಆಗಿರ್ತಕ್ಕಂಥದನ್ನು ಗಮನಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರಲ್ಲಿ ಓದನ್ನು ಕಲಿಸೋದ್ರ ಮೂಲಕ, ಓದನ್ನು ಮಾಡುವಂಥದಕ್ಕೆ, ಓದಲಿಕ್ಕೆ ಪುಸ್ತಕಗಳನ್ನು ಅವರಿಗೆ ಸುಲಭವಾಗಿ ಲಭ್ಯ ಆಗುವಂಥ ರೀತಿನಲ್ಲಿ ಅದರ ಮೂಲಕ ಸಮಾಜವನ್ನ, ನಾಗರಿಕ ಸಮಾಜವನ್ನ ನೋಡಬೇಕು ಅನ್ನುವಂಥ ಉದ್ದೇಶದಲ್ಲಿ ಒಂದು ಕಿಂಚಿತ್ತು ಪ್ರಯತ್ನ ಇದಾಗಿದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಬಹುಶಃ ಈಗೇನು ಅನೇಕರು ಮಕ್ಕಳು ರಾತ್ರಿ 1 ಗಂಟೆ 2 ಗಂಟೆ ಆನ್ಲೈನ್ ಜೂಜಿನಲ್ಲಿ ಅನೇಕರು ಕಾಲಹರಣ ಮಾಡ್ತಾರೆ. ಅನೇಕರು ಟಿವಿ ಮತ್ತು ಲ್ಯಾಪ್ಟಾಪಲ್ಲೇ ಕಾಲಹರಣ ಮಾಡ್ತಾ ಇರ್ತಾರೆ. ಆದರೆ ಯಾರು ಸಹ, ಈಗ ಉದಾಹರಣೆಗೆ ನಮ್ಮ ದೇಶದ ಮಹಾನ್ ಗ್ರಂಥಗಳಾಗಿರುವಂಥ, ಒಂದು ಕಡೆ ಹೇಳ್ತಾರೆ ಇಷ್ಟಾಭಾರ್ಯ ಸುಮಿತ್ರಂಚ ತಾಂಬೂಲಂ ಭಾರತೀ ಕಥಾ ಅಂಥೇಳಿ. ಭಾರತದ 2 ಕಥೆಗಳಿದ್ದಾವಲ್ಲ, ರಾಮಾಯಣ ಮಹಾಭಾರತ. ಹಾಗೆ ಈಗಿನ ನಮ್ಮ ಸಂವಿಧಾನವನ್ನು ಇದನ್ನು ಅಧ್ಯಯನ ಮಾಡ್ತಾ ಹೋದರೆ ಅನೇಕ ಹೊಸ ಹೊಸ ವಿಚಾರಗಳನ್ನು ನಾವು ಕಾಣಲಿಕ್ಕೆ, ಹೇಗೆ ಹೆಂಡತಿ ಸ್ನೇಹಿತ ತಾಂಬೂಲ ಹೊಸದಾಗಿ ಕಾಣುತ್ತೋ ಹಾಗೆ ಇವು ಸಹ ಕಾಣ್ತವೆ ಅಂತೇಳಿ ಬರಹಗಾರರು, ಋಷಿಗಳು, ವಿಚಾರವಂತರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಜನರಲ್ಲಿ ಒಂದು ಕಡೆ ಓದಿನ ಅಭಿರುಚಿಯನ್ನು ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಮತ್ತು ಪ್ರಕಾಶಕರಿಗೆ ಮತ್ತು ಬರಹಗಾರರಿಗೆ ಜನ ನಿಮ್ಮ ಜೊತೆಯಲ್ಲಿದ್ದಾರೆ ಅನ್ನುವಂಥ ಸಂದೇಶವನ್ನು ಕೊಡ್ತಕ್ಕಂಥ ದೃಷ್ಟಿಯಿಂದ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ನಿಮ್ಮೆಲ್ಲರ ಸಹಕಾರ ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಈ ಪುಸ್ತಕ ಆಸಕ್ತರು ಯಾರಿದ್ದಾರೆ ಅವರೆಲ್ಲರೂ ಸಹ ಇದರಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಆಶಯವನ್ನು, ಇದರಲ್ಲಿ ಯಾವುದೇ ಪಕ್ಷಾತೀತವಾಗಿ ಮಾಡ್ತಾ ಇರತಕ್ಕಂಥ, ಇದರಲ್ಲಿ ಯಾವ ವರ್ಗಕ್ಕೆ ಸೇರಿದಂಥವರಾಗಲಿ ಅಥವಾ ಯಾವುದೇ ಪಂಥಕ್ಕೆ ಸೇರಿರ್ತಕ್ಕ, ವೈಚಾರಿಕವಾಗಿ ಎಡಪಂಥನೋ ಬಲಪಂಥನೋ ಮಧ್ಯದ ಪಂಥನೋ ಅನ್ನುವಂಥದ್ದು ಬಿಟ್ಟು ಜನರಿಗೆ ಬೇಕಾಗಿರುವಂಥ ಒಂದು ವೈಚಾರಿಕತೆಯನ್ನು, ವಿಚಾರವನ್ನು, ವಿದ್ವತ್ತನ್ನು ಕೊಡ್ತಕ್ಕಂಥ ದೃಷ್ಟಿಯಿಂದ ಪುಸ್ತಕಗಳನ್ನು ಎಕ್ಸಿಬಿಷನ್ ಅರೇಂಜ್ ಮಾಡಿರೋವಂಥದ್ರ ಜೊತೆಗೆ ಮಾರಾಟ ಮಾಡ್ತಕ್ಕಂಥದ್ದು ಮತ್ತು ಇದರಲ್ಲಿ ಇನ್ವಾಲ್ವ್ ಮಕ್ಕಳನ್ನು, ಮಹಿಳೆಯರನ್ನು ಮತ್ತು
ಪುರುಷರನ್ನ ಇನ್ವಾಲ್ವ್ ಮಾಡತಕ್ಕಂಥ, ಅದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಮತ್ತು ಆಹಾರ ಮೇಳ ಇರ್ಬೋದು ಮತ್ತು ರಂಗೋಲಿ ಸ್ಪರ್ಧೆ ಇರ್ಬೋದು, ಮಕ್ಕಳ ಸ್ಪರ್ಧೆ, ಚಿತ್ರ ಬಿಡಿಸ್ತಕ್ಕಂಥ ಸ್ಪರ್ಧೆಗಳನ್ನು ರೂಪಿಸಿರ್ತಕ್ಕಂಥ ಅತ್ಯಂತ ವಿನೂತನವಾಗಿರ್ತಕ್ಕಂಥ ಇದೊಂದು ರೀತಿಯ ಸಂಗಮ ಆಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವು ಬರಬೇಕು, ತಮ್ಮ ಮೂಲಕ ಬಹಳಷ್ಟು ಜನ ರಾಜ್ಯದ ಜನತೆ ಈ ಕಡೆ ಬರುವಂತ ರೀತಿಯಲ್ಲಿ ತಾವು ಸಹಕಾರ ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ.